ಅದರಲ್ಲಿ ನೀವು ನೋಡೋದಾಯ್ತು ಅಂತ ಹೇಳಿದ್ರೆ ಇಲ್ಲಿ 6ನೇ ಪಾಯಿಂಟ್ ಇದೆ ನೋಡಿ. ದಿಸ್ ಅಡ್ಮಿಟ್ ಕಾರ್ಡ್ ಕನ್ಸಿಸ್ಟ್ ಆಫ್ 3 pages. ನಾನು ಮುಂಚೆನೆ ಹೇಳಿದ್ನಲ್ಲ, 1 page ಅಲ್ಲಿ ಏನಿದೆ ಸೆಂಟರ್ ಡೀಟೇಲ್ಸ್ ಅಂಡ್ ಸೆಲ್ಫ್ ಡಿಕ್ಲರೇಷನ್ ಅಂತ ಬರೆದಿರ್ತಾರೆ. 2ನೇ ಪೇಜ್ ಅಲ್ಲಿ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋಗ್ರಾಫ್ ಅಂತ ಇದೆ. 3ನೇ ಪೇಜ್ ಅಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಟು ದ ಕ್ಯಾಂಡಿಡೇಟ್ ಅಂತ ಇದೆ. ಸೊ ಹಾಗಾಗಿ ಈ 3 ಶೀಟ್ ಕೂಡ ಎಕ್ಸಾಮ್ ದಿನ ನಾವು ತಗೊಂಡು ಹೋಗ್ಲೇಬೇಕಾಗುತ್ತೆ. ಅದಾದ್ಮೇಲೆ 8th ಅಲ್ಲಿ ವೆರಿಫೈ ದ ಲೊಕೇಶನ್ ಆಫ್ ದ ಎಕ್ಸಾಮಿನೇಷನ್ ವೆನ್ಯೂ. ನಾರ್ಮಲಿ ನಾವ್ ಏನಾಗುತ್ತೆ, ನಾವು ಯಾವ್ದು ಇವಾಗ ನಾನು ಮೈಸೂರಲ್ಲಿ ಇರೋದ್ರಿಂದ ಮೈಸೂರು ಅಂತ ಹಾಕಿದಾಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಗೆ ಮೈಸೂರೇ ಸೆಂಟರ್ ಬಂದಿರಬಹುದು. ಬಟ್ ಕೆಲವೊಬ್ಬರಿಗೆ ಚಾಮರಾಜನಗರನೂ ಬಂದಿರುತ್ತೆ, ಕೆಲವೊಬ್ಬರಿಗೆ ಮಂಡ್ಯನೂ ಬಂದಿರುತ್ತೆ. ಅಗೇನ್ ಗೆಟ್ ಬ್ಯಾಕ್ ಟು ದ ಅಪ್ಲಿಕೇಶನ್ ಡೇ. ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ನಾವು 3 ಸಿಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ನಿಯರ್ ಬೈ ಯಾವ ಡಿಸ್ಟ್ರಿಕ್ಟ್ಸ್ ಇರುತ್ತೆ ಆ ತರ ನಾವು ಸೆಲೆಕ್ಟ್ ಮಾಡಿರ್ತೀವಿ. ಇಫ್ ಇನ್ ಕೇಸ್ ಇವಾಗ ಮೈಸೂರು ಸ್ಟೂಡೆಂಟ್ಸ್ಗೆ ನಿಮ್ಗೆ ಏನಾದ್ರು ಮಂಡ್ಯ ಬಂದಿದೆ, ಚಾಮರಾಜನಗರ ಬಂದಿದೆ ಅಂತಂದ್ರೆ ನಿಮ್ಗೆ ವೆನ್ಯೂ ಎಲ್ಲಿದೆ ಅಂತ ಗೊತ್ತಿರಲ್ಲ. ಓಕೆನಾ? ಅದಕ್ಕೋಸ್ಕರ ಎಕ್ಸಾಮ್ ದಿನ ನಿಮ್ಮ ಜೊತೆ ಯಾರು ಬರ್ತಾರೆ, ನಿಮ್ ತಂದೆ, ನಿಮ್ಮ ಅಣ್ಣ, ನಿಮ್ಮ ಅಕ್ಕ ಯಾರು ಬರ್ತಾರಲ್ವಾ, ಅವ್ರಿಗೆ ಮುಂಚೆನೆ ಹೋಗ್ಬಿಟ್ಟು ಒಂದಿನ ಎಕ್ಸಾಮ್ ವೆನ್ಯೂನ ನೋಡ್ಕೊಂಡು ಬರಕ್ ಹೇಳಿ. ಯಾಕೆಂದ್ರೆ ಎಕ್ಸಾಮ್ ದಿನಾನೇ ಎಕ್ಸಾಮ್ ಸೆಂಟರ್ ಸಿಗ್ಲಿಲ್ಲ ಅಂತಂದ್ರೆ ಭಯ ಪಟ್ಕೊಂಡು ಲೇಟ್ ಆಗಿ ಎಂಟ್ರಿ ಆಗೋ ಚಾನ್ಸಸ್ ಆಗಿರುತ್ತೆ. ಇಲ್ಲಾಂದ್ರೆ ಭಯ ಪಟ್ಕೊಂಡು ಓದಿರೋದೆಲ್ಲ ನೆನ್ಪು ಹೋಗ್ಬಿಡ್ತೀರಾ, ಸುಮ್ಮನೆ ಗಾಬರಿ ಆಗ್ಬಿಡ್ತೀರಾ. ಹಾಗಾಗಿ ಅವರೇ ಇನ್ಸ್ಟ್ರಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ಮುಂಚೆ ದಿನಾನೇ ನೀವು ಎಕ್ಸಾಮ್ ಸೆಂಟರ್ನ ನೋಡ್ಕೊಳ್ಳಿ.